ಮಾತ್ರ ಮಲಗಿದ ನಿದ್ರೆ ಬರೋದಿಲ್ಲ, ಹೋಟ್ಲ್ ಬಂದಾಗ ಪರಿಸ್ಥಿತಿ ಬರ್ತದೆ, ಏನು ಬರ್ತದೆ ಎಂತ ನಮಗೆ ಅರ್ಥ ಆಗುದಿಲ್ಲ. ಕೃಷ್ಣ ಮಠದಲ್ಲಿ ಅನ್ನಪ್ರಸಾದ ಸ್ವೀಕಾರಕ್ಕೆ ಏನಾದರೂ ತೊಂದರೆ ಆದೀತಾ ಕೇಳಿದ್ರೆ ಖಂಡಿತ ತೊಂದರೆ ಆಗುವುದಿಲ್ಲ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆರಂಭವಾದ ಸಂಘರ್ಷದ ಬಿಸಿ ಭಾರತಕ್ಕೂ ತಟ್ಟಿದೆ. ಅದರಲ್ಲೂ ಅಡುಗೆ ಅನಿಲದ ಪೂರೈಕೆಯಲ್ಲಿ ಉಂಟಾದ ಬಿಕ್ಕಟ್ಟು ಜನರ ನಿದ್ದೆಗೆಡಿಸಿದೆ. ಅಡುಗೆ ಅನಿಲದ ಕೊರತೆ ಹೀಗೆ ಮುಂದುವರೆದರೆ ಹೋಟೆಲ್ ಉದ್ಯಮ ಸಂಪೂರ್ಣ ಸ್ಥಗಿತಗೊಂಡರೂ ಆಶ್ಚರ್ಯಪಡಬೇಕಾಗಿಲ್ಲ. ಹಾಸ್ಟೆಲ್, ಆಸ್ಪತ್ರೆ, ದೇವಾಲಯ, ಹೋಟೆಲ್, ಪಿಜಿಗಳು ಹೀಗೆ ಎಲ್ಲವೂ ಆಹಾರ ತಯಾರಿಕೆಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಂದು ಹೋಟೆಲ್ಗಳು ಪರ್ಯಾಯ ಮಾರ್ಗದ ಮೊರೆ ಹೋಗಿವೆ. ಗೇರುಬೀಜದ ಸಿಪ್ಪೆಯಲ್ಲಿ ಅಡುಗೆ ತಯಾರಿಸುವುದಕ್ಕೆ ಮುಂದಾಗಿದೆ. ಗ್ಯಾಸ್ ಆಧಾರಿತ ಅಡುಗೆ ತಯಾರಿಕೆಯ ಕ್ರಮವನ್ನು ಹೊಂದಿರುವ ಕಾರಣ ಅನಿಲ ಪೂರೈಕೆ ಆಗದೇ ಇದ್ದರೆ ಆ ಎಲ್ಲ ಹೋಟೆಲ್ಗಳನ್ನು ಬಂದ್ ಮಾಡುವುದು ಅನಿವಾರ್ಯವಾಗಿದೆ. ಅದು ನಾವು ಎಷ್ಟು ಗ್ಯಾಸ್ ತಗೊಳ್ತಾ ಇದ್ದೇವೆ ಅದು ಕರೆಕ್ಟಾಗಿ ಲೆಕ್ಕ ಕೊಟ್ಟು ಅದಕ್ಕೆ 25% ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಇದ್ದೇವೆ. ಅಲ್ಲದಿದ್ದರೆ 25% ಯಾವುದಕ್ಕೂ ಸಾಕಾಗುವುದಿಲ್ಲ. ಹಾಗಿರುವಾಗ ನಮ್ಮಲ್ಲಿ 200 ಜನ ಕೆಲಸಕ್ಕಿದ್ದಾರೆ, ನಮ್ಮ ಹೋಟ್ಲಿಗೆ ಇದ್ದರೆ 200 ಜನಕ್ಕೆ ಅವರನ್ನೆಂತ ಮಾಡೋದು? ಅವರಿಗೇನು ಮಾಡೋದು ನಾವು? ಅದರ ನಂತರ 25% ಯಾವ ಮೂಲೆಗೆ ಸಾಕಾಗ್ತದೆ? 25% ಕೊಟ್ಟರೆ ಯಾವ ಮೂಲೆ ಸಾಕಾಗ್ತದೆ? ಅಲ್ಲಿ ಬೇರೆ ಆಲ್ಟರ್ನೇಟಿವ್ ಏನಂತ ಕೇಳಿದ್ರೆ ಅವರು ನೀವು ಕರೆಂಟ್ ಯೂಸ್ ಮಾಡ್ಬೋದು, ಅದಕ್ಕೆ ನೀವು ಪರ್ಮಿಷನ್ ಬೇಕಾದ್ರೆ ಈಗಳಿಗೆ ಅವ್ರಿಗೆ ಲೆಟ್ರ್ ಕೊಡಿ ಅಂತ ಹೇಳಿದೆ. ಅಡಿಷನ್ ಇದಕ್ಕೆ ಅವ್ರು ಪರ್ಮಿಷನ್ ಬಂದು ಇದೆಲ್ಲ ಆಗುವಾಗ ಏನೆಲ್ಲ ಎಲ್ಲಿವರೆಗೆ ನಡೆದಿದೆ ನನಗೆ ಅರ್ಥ ಆಗೋದಿಲ್ಲ. ನನಗೆ ನಾನು ಹೇಳಿದೆ ಡಿ ಸಿ ಸರ್, ಮೇಡಮ್ ಹೋಟ್ಲ್ ಬಂದ್ ಆಗ್ತಾ ಉಂಟು. ಈಗ ನಾಳೆ ಇನ್ನೂ ಹೆಚ್ಚು ಬಂದ್ ಆಗ್ತದೆ, ಇವತ್ತು ತುಂಬ ಬಂದ್ ಆಗ್ತಾ ಉಂಟು, ನಾಳೆ ಹೆಚ್ಚು ಬಂದ್ ಆಗ್ತದೆ. ಏನಿದೆ ಆಲ್ಟರ್ನೇಟಿವ್ ಪರಿಸ್ಥಿತಿ ಏನಂತೇಳಿ 50% ಅದು ಕೊಟ್ಟು ಬಿಟ್ಟರೆ ಸ್ವಲ್ಪ ಅದು ಮ್ಯಾನೇಜ್ಮೆಂಟ್ಗೆ ಆಗ್ತಾ ನೋಡ್ಬೋದು. ಈಗ ನೋಡಿ ನಾವು ಬೇರೆ ಕಡೆ ಮಾಡಿಕೊಂಡು ಬಂದ ಅಡುಗೆ ಬೇರೆ ಎಲ್ಲಾದರೂ ಒಂದು ಕಡೆ ಮಾಡಿ ಬಂದು ತಿಂತ ಬಿಸಿ ಮಾಡಿಕೊಡ್ಬೇಕಾ ಬೇಡ? ಅದಕ್ಕೆ ಗ್ಯಾಸ್ ಬೇಕು, ಬಿಸಿ ಮಾಡಲಿಕ್ಕೆ ಗ್ಯಾಸ್ ಬೇಕಲ್ಲ. ಆಲ್ಟರ್ನೇಟಿವ್ ನಮಗೆ ಅರ್ಥ ಆಗೋದಿಲ್ಲ. ಸರ್ಕಾರ ಸರಿಯಾದ ಬಗ್ಗೆ ಈ ಮಾಹಿತಿ ಸಿಗಲಿಲ್ಲ ನಮಗೆ. ಮಾಹಿತಿ ಸಿಗದೆ ನನಗೆ ಯಾವುದೇ ಆಲ್ಟರ್ನೇಟಿವ್ ತಗೊಳ್ಳೋದು ಅದನ್ನು ಹೀಗೆ ಮಾಡಿದಾಗ ಹೇಗೆ ಆಗ್ತದೆ? ಮಾತ್ರ ಮಲಗಿದ ನಿದ್ರೆ ಬರೋದಿಲ್ಲ, ಹೋಟ್ಲ್ ಬಂದಾಗ ಪರಿಸ್ಥಿತಿ ಬರ್ತದೆ, ಏನು ಬರ್ತದೆ ಎಂತ ನಮಗೆ ಅರ್ಥ ಆಗೋದಿಲ್ಲ. ನಾವು ನಮ್ಮ ಹೋಟ್ಲ್ ಅವರಿಗೆ ಏನಂತ ಉತ್ತರ ಕೊಡೋದು? ನಮಗೆ ಉತ್ತರ ಅದು ಏನು ಕೊಡೋದು? ಇದಕ್ಕೆ ಸರಿಯಾದ ಮಾಹಿತಿ ಕೂಡ ಸರಿ ಸಿಗಲಿಲ್ಲ. ಯಾಕಂದರೆ ಯಾವ ರೀತಿಗೆ 25% ಇಟ್ಕೊಂಡು ಏನು ಮಾಡೋದು? ಅದರಿಂದ 25% ತಗೊಳ್ಳಿಕ್ಕೆ ಎಷ್ಟು ಸಮಸ್ಯೆ ಉಂಟು. ಮಾವಿ ಸಮೀರ ವಾದಿರಾಜರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅಡುಗೆಗೆ ಪ್ರಾಧಾನ್ಯವನ್ನು ಕೊಡುವುದಕ್ಕೋಸ್ಕರ ಮೊದಲು ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ಧಾನ್ಯ ಮುಹೂರ್ತ, ಕಟ್ಟಿಗೆ ಮುಹೂರ್ತ ಅಂತ ಈ ಕಟ್ಟಿಗೆ ಮುಹೂರ್ತ ಮಾಡಿ ಕಟ್ಟಿಗೆಯನ್ನು ಸ್ಟಾಕ್ ಮಾಡಿರುವ ಒಂದು ಪದ್ಧತಿ ಕ್ಷೇತ್ರದಲ್ಲಿ ಇದೆ. ಹಾಗಾಗಿ ಇಲ್ಲಿ ಕಟ್ಟಿಗೆಯಿಂದ ಅಡಿಗೆ ಆಗೋದ್ರಿಂದ ಅಂತಹ ಒಂದು ಇಂಧನದ ಕೊರತೆ ಇಲ್ಲಿ ಆಗ್ತಾ ಇಲ್ಲ, ಗ್ಯಾಸ್ ಇತ್ಯಾದಿಗಳಿಗೆಲ್ಲ. ಹಾಗೆಯೇ ಕಟ್ಟಿಗೆ ಮಾತ್ರ ಅಲ್ಲ, ನಾವು ಬಯೋಗ್ಯಾಸ್ ಕೂಡ ಮಾಡಿ ಅದೀಗ ಇನ್ನೇನು ಆರಂಭ ಆಗ್ಲಿಕ್ಕೆ ಉಂಟು. ಹಾಗಾಗಿ ಒಂದು ವೇಳೆ ಇಂಧನವೇ ಬರಲಿಲ್ಲ ಅಂದ್ರೂ ಕೂಡ ಬಯೋಗ್ಯಾಸ್ ಅಂತೂ ಇರದೇ ಇರ್ತದೆ, ಕಟ್ಟಿಗೆಯೂ ಇರ್ತದೆ. ಅಂತಹ ಕಟ್ಟಿಗೆಯಿಂದಲೇ ಅಡಿಗೆ ಮಾಡಬೇಕು ಅಂತ ಶಾಸ್ತ್ರೀಯವಾದ ಕ್ರಮ ಆದದ್ರಿಂದ ಕೃಷ್ಣ ಮಠದಲ್ಲಿ 99% ಅಡಿಗೆ ಕಟ್ಟಿಗೆಯಲ್ಲಿ ಆಗುತ್ತೆ. ಮತ್ತೆ ಬಾಯ್ಲರ್ ವ್ಯವಸ್ಥೆ ಎಲ್ಲ ಇದ್ದದ್ರಿಂದ ಕಟ್ಟಿಗೆಯ ಖರ್ಚು ಕೂಡ ಕಡಿಮೆಯೇ. ಹಿಂದೆ ವಾದಿರಾಜರು ಕೂಡ ಅದಕ್ಕೆ ಬೇಕಾದಂತಹ ಕಾಡುಗಳನ್ನು ಕೊಟ್ಟಿದ್ದಾರೆ. ಶಿರೂರು ಮಠದಲ್ಲಿ ಅಂತಹ ಪಾಪೂಜೆ ಮಠ, ಆಮೇಲೆ ಶಿರೂರು ಮೂಲ ಮಠ, ಚೇರ್ಕಾಡಿ, ಕುದಿಗ್ರಾಮ, ಬೈರಂಪಳ್ಳಿ, ಹಾಗೆಯೇ ಕುಂಟಲಕಾಡು, ಇದೆಲ್ಲ ಕಾಡುಗಳು ಇರೋದರಿಂದ ಕಟ್ಟಿಗೆಯಲ್ಲಿ ಅಡಿಗೆ ಮಾಡುವುದಕ್ಕೆ ಯಾವ ತೊಂದರೆಯೂ ಇಲ್ಲದೇ ಇದರಿಂದ ಭಕ್ತರು ಯಾರು ಕೂಡ ಕೃಷ್ಣ ಮಠದಲ್ಲಿ ಅನ್ನಪ್ರಸಾದ ಸ್ವೀಕಾರಕ್ಕೆ ಏನಾದರೂ ತೊಂದರೆ ಆದೀತಾ ಕೇಳಿದ್ರೆ ಖಂಡಿತ ತೊಂದರೆ ಆಗುವುದಿಲ್ಲ. ಯುದ್ಧ ಇತ್ಯಾದಿಗಳೆಲ್ಲ ಏನು ನಡೆದರೂ ಕೂಡ ಕೃಷ್ಣ ತಾನು ಶಾಂತಿಯನ್ನು ಉಂಟು ಮಾಡ್ತಾನೆ.